ಶಿವಕುಮಾರ್ ಎಮ್ಮಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಹಿಂದುಳಿದವರ್ಗ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಬಸವನಗೌಡ ಯತ್ನಾಳು ನ್ಯಾಲ್ಗೆನ ಹತೋಟಿಲಿಕ್ಕೊಳ್ಳಿ. ರಾಹುಲ್ ಗಾಂಧಿ ಏನು, ಯತ್ನಾಳು ಅಂದ್ರೇನು, ಇನ್ನೂ ಅಲ್ಲಿವರೆಗೂ ಯಾರೋ ಬೇರೆ ಲೀಡ್ರ್ ಬಗ್ಗೆ ಮಾತಾಡ್ದಂಗೆ ಯತ್ನಾಳು ಮಾತಾಡಬಾರ್ದು. ಅವರು ಒಂದು ರಾಹುಲ್ ಗಾಂಧಿ ಅಂದರೆ ಏನು ಫಸ್ಟ್ ತಿಳ್ಕೊಳ್ಳಿ. ರಾಹುಲ್ ಗಾಂಧಿ ಈ ರಾಷ್ಟ್ರದ ಒಂದು ಶಕ್ತಿ. ರಾಹುಲ್ ಗಾಂಧಿ ಶಕ್ತಿ ಇಡೀ ಭಾರತದ ಒಂದು ರಾಷ್ಟ್ರ. ಈ ರಾಷ್ಟ್ರದ ಶಕ್ತಿ ಬಗ್ಗೆ ಇನ್ನೊಂದು ಸರಿ ಮಾತಾಡಿದ್ರೆ ಇಡೀ ರಾಷ್ಟ್ರ ಬಸವಗೌಡ ಯತ್ನಾಳ್ಗೆ ಒಂದು ಏನು ಅಂತ ಬುದ್ಧಿ ಕಲಿಸ್ಬೇಕಾಗುತ್ತೆ. ಬಿ ಜೆ ಪಿಯವ್ರಿಗೆ ನೋಡಿ, ಕರ್ನಾಟಕದಲ್ಲಿ ಪ್ರಚಂಡ ಬಹುಮತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 136 ಸೀಟ್ ಬಂದಿದ್ದೀವಿ ಅಂದರೆ ಏನು ನಮ್ಮ ಹಿಂದುಳಿದ ವರ್ಗ ನಾಯಕ ಸಿದ್ದರಾಮಣ್ಣ ಅವರು ಮತ್ತು ನಮ್ಮ KPCC ಅಧ್ಯಕ್ಷರು ಶಿವಕುಮಾರ್ ಅಣ್ಣವರ ಒಂದು ಸಂಘಟನೆ, ಈ ಎರಡು ಶಕ್ತಿ ರಾಜ್ಯದಲ್ಲಿ 136 ಸೀಟ್ನ ಗೆಲ್ಲಿಸ್ಕೊಂಬಂದಿದೆ. ರಾಹುಲ್ ಗಾಂಧಿಯವರ ಒಂದು ಭಾರತ್ ಜೋಡೋ ಒಂದು ಯಾತ್ರೆ ಒಂದು ಶಕ್ತಿ ತುಂಬಿದೆ. ಈ ರಾಜ್ಯದ ಜನತೆಗೆ, ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿ ನಾವು 5 ಗ್ಯಾರಂಟಿಯನ್ನು ತಂದಿದ್ದೀವಿ. 5 ಗ್ಯಾರಂಟಿ ಈ ರಾಷ್ಟ್ರದಲ್ಲಿ ಯಾರೂ ರಾಜ್ಯದಲ್ಲೂ ಸಹ ಕೊಟ್ಟಿಲ್ಲ. ಅಂಥದ್ದು ಜನರ ಅಭಿವೃದ್ಧಿಗೆ ನಮ್ಮ ಗುರಿ, ಕಾಂಗ್ರೆಸ್ ಪಕ್ಷದ ಗುರಿ ಜನತೆ ಅಭಿವೃದ್ಧಿ. ಕಷ್ಟದಲ್ಲಿರೋ ಕೈ ಹಿಡಿದ ಮೇಲೆ ಎತ್ತದೇ ಒಂದು ಶಕ್ತಿ. ಇದು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಏನು ರಾಜ್ಯ ಒಂದು ಅಭಿವೃದ್ಧಿ ಮಿಂಚುಣಿಯಲ್ಲಿದೆ. ಆ 5 ಗ್ಯಾರಂಟಿ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಶಿವಕುಮಾರ್ ಅಣ್ಣವರು ನಮ್ಮ ರಾಜ್ಯ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಈ BJP ಅವರಿಗೆ ಒಂಥರ ಹುಳ ಬಿಟ್ಕೊಂಡಂಗೆ. ಅವರು ಇನ್ನೂ 25 ವರ್ಷ ಈ ರಾಜ್ಯದಲ್ಲಿ ತಲೆ ಎತ್ತಲಿಕ್ಕಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಏನೋ ಗೆದ್ದಿರ್ಬೋದು, ಎಂ ಪಿಲಿ ಗೆದ್ದಿದ್ದೇ ಬೇರೆ ಲೆಕ್ಕಾಚಾರ. ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಎಲೆಕ್ಷನ್ ಬಂದರೂ ಪ್ರಚಂಡ ಬಹುಮತ ಕಾಂಗ್ರೆಸ್ ಪಕ್ಷ ಬರುತ್ತದೆ. ಈ ರಾಷ್ಟ್ರ ಮುಂದಿನ ಭವಿಷ್ಯದಲ್ಲಿ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಇಂಥ BJP ಅವರು ಎಷ್ಟೇ ಜನ ಬರಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿನೇ ಈ ದೇಶದ ನಮ್ಮ ಮುಂದಿನ ಪ್ರಧಾನಮಂತ್ರಿ ಆಗೋದು. ಸೂರ್ಯಚಂದ್ರ ಮೂಡೋದು ಎಷ್ಟು ಸತ್ಯ, ದೇಶದ ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ. ವಿರೋಧ ಪಕ್ಷದ ನಾಯಕರಾಗಿ ಹಲವಾರು ವಿಚಾರವನ್ನು ಈಗಲೇ ಏನು BJP ಮೋದಿ ಸರ್ಕಾರಕ್ಕೆ ಬೆವರನ್ನ ಇಳಿಸ್ಬಿಟ್ರು ಒಂದೇ ಒಂದು ಅಧಿವೇಶನದಲ್ಲಿ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಅವರ ಹೋರಾಟ ಸಾಕಷ್ಟು ಇದೆ. ನಾನು ಈ ಮಾಧ್ಯಮದ ಮುಖಾಂತರ ನಮ್ಮ ಏನು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಣ್ಣವ್ರಿಗೂ ಮತ್ತು KPCC ಅಧ್ಯಕ್ಷರಾದ ನಮ್ಮ ಜನಪ್ರಿಯ ನಾಯಕರಾದ ಶಿವಕುಮಾರ್ ಅಣ್ಣವ್ರಿಗೂ ಒಂದು ನಾನು ಮನವಿ ಕೊಡ್ತಾ ಇದ್ದೀನಿ. ಏನು ಈ ಕೆಲವು ನಿಗಮ ಮಂಡಳಿ ಡೈರೆಕ್ಟ್ರು ಸದಸ್ಯರನ್ನು ಮಾಡ್ತಿದ್ದೀರಾ, ಈ ಹಿಂದುಳಿದ ವರ್ಗ ಈ ಭಾಗದ ಏನು 50% ಹೆಚ್ಚು ಜನ ಇದ್ದೀವಿ, ನಾವು 102 ಜಾತಿ ಇದ್ದೀವಿ, ಇಷ್ಟನ್ನು ಗುರುತಿಸ್ಬೇಕು. ನಿಗಮ ಮಂಡಳಿ ಅಧ್ಯಕ್ಷರ ಸಮಯದಲ್ಲಿ ಸಾಕಷ್ಟು ನಮಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ಬೇಕು ಅಂತ ನಮ್ಮ ಅಧ್ಯಕ್ಷರಿಗೂ ಮತ್ತು ನಮ್ಮ ಜನಪ್ರಿಯ ನಾಯಕರಾದ ಮಧು ಬಂಗಾರಪ್ಪನವ್ರಿಗೂ ಸಹ ಅವ್ರು ಹೇಳಿದ್ರು. ನಾನು ಏನೇ ಆಗಲಿ ನನ್ನ ಕೈಲಿ ಮ್ಯಾಕ್ಸಿಮಮ್ ನಾನು ಹೆಲ್ಪ್ ಮಾಡ್ತೀನಿ, ಎಲ್ಲ ನಮ್ಮ ಹಿಂದುಳಿದ ಸಮಾಜಕ್ಕೆ ನಾನು ನಿಮ್ಮ ಶಕ್ತಿ ತುಂಬ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಏನು ಬಂಗಾರಪ್ಪಾಜಿಯವರು ಇದ್ದರು ಜನಪ್ರಿಯತೆ, ಆ ಬಂಗಾರಪ್ಪ ಅವರು ಕೊಟ್ಟರಲ್ಲ ಹಿಂದಿನ ಸರ್ಕಾರದಲ್ಲಿ 10 HP ಮೋಟ್ರು ಈ ರಾಜ್ಯದ ರೈತರಿಗೆ ಒಂದು ಶಕ್ತಿನ ತುಂಬಿ ನಿಂತೆಜ್ಜೆಯಲ್ಲಿ ಘೋಷಣೆ ಮಾಡಿದ್ರು. ಅಂಥ ಒಂದು ಶಕ್ತಿ ಇರೋಂಥ ಬಂಗಾರಪ್ಪ ಅವರ ಮಗ ಮಧು ಬಂಗಾರಪ್ಪ ಅವರು ಹೇಳಿದ್ರು, ಇಲ್ಲ ಯಾರಿಗೂ ಅನ್ಯಾಯ ಬಿಡೋದಿಲ್ಲ, ನಾನು ಅಧ್ಯಕ್ಷರ ಹತ್ರ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಸರಿಪಡಿಸ್ತೀನಿ ಅಂತ ಹೇಳಿದರು. ಖಂಡಿತ ನಮಗಿದೊಂದು